ಯಾಕ್ಲೆ ಮಂಗನ್ ಮಗನ ಕಡಿತಾಳ ಸಣ್ಣಗ. ಕೂಲ್ ಬೇಬಿ, ಹೂವಿನಂತ ಹುಡುಗಿ ಬಾಯಿ ಒಳಗೆ ಯಾಕ ಮುಳ್ಳಿನಂತ ಮಾತು? ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ, ಓಣ್ಯಾಗ ನೋಡಿಲ್ಲ ಊರಾಗ ನೋಡಿಲ್ಲ. ನೀ ಬಂದ್ ಪ್ರಪೋಸ್ ಮಾಡಿದ ತಕ್ಷಣ ಬಾ ಮಾಮ ಮದ್ವೆ ಆಗುನು, ಮದ್ವೆ ಆಗಿ ಸಂಸಾರ ಮಾಡೋಣ ಅಂತ ಅಂದಾರನ. ವಾ ಮೇಡಮ್, ನೀವೇನ್ರಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಾ ಸ್ಪೀಡ್ ಅದಿರಿ. ಇನ್ನು ಯಾಕೆ ತಡ ಮತ್ ಬಂದ್ಬಿಡ್ರಿ ಪಟ್ನ. ಎಡಗೈಲೆ ಒಂದ ತಿರುಗಿಸ್ ಕೊಟ್ಟ ಮಗನ ಸೀದಾ ಕೋಮಾ ಸ್ಟೇಜಿಗೆ ಹೋಗಿ ಬಿದ್ದಿರ್ತಿದ್ದಿ. ಮುಖ ನೋಡ್ಕೊ, ಮುಖ ನಿಂದು ಸುಟ್ಟು ಆಯಿಲ್ ಆಗೈತಿ ಖರಿಯ. ಇವು ಕಾಲ್ ಮೀ ಖರಿಯಾ? ನಿನ್ ತಲೆ ಒಳಗಿರೋ ಕೂದಲು ಬ್ಲಾಕ್, ನಿನ್ ಕಣ್ಣೊಳಗಿರೋ ಗುಡ್ಡಿ ಬ್ಲಾಕ್, ರೋಡ್ ಒಳಗ್ ಹೋಗೋ ಬರೋ ಪ್ರತಿಯೊಂದ್ ಟೈರ್ ಗಾಲಿನ ಬ್ಲಾಕ್. ನಿನಗ್ ನಾ ಕರ್ಗರದ ಪ್ರಾಬ್ಲಮ್ ಆಗಿದ್ರಿ ಹೇಳ್ಬಿಡತ್ಲಾಗ. ಬೆಳಗ್ ನೈ ಸತ್ ಕಾಣಬಾರ್ದು, ಆ ಲೆವೆಲಿಗೆ ಬೆಳಗಾಗಿ ಬಂದ್ಬಿಡ್ತೀನಿ. ನೋಡ್ಪಾ, ನೀ ಕರ್ರಗರ ಇರು ಬೆಳ್ಳಗರ ಇರು. ಸ್ಟಾಪ್. ಇಸ್ಕಿಟ್ ಒಳಗೆ ನೀನು ಜಾಸ್ತಿ ಡೈಲಾಗ್ ಇಲ್ಲ. ಏಕ್ ಮಾರ್ದು ತುಕಡ ಅನ್ನಂಗಿರ್ಬೇಕು. ತೋ ಎಲ್ಲಾರು ರೋಸ್ ಕೊಟ್ಟು ಪ್ರಪೋಸ್ ಮಾಡಿದ್ರಿ, ಚಪ್ಪಲ್ ಕೊಟ್ಟು ಪ್ರಪೋಸ್ ಮಾಡಕತ್ತ ಅನ್ಕೊಳತ್ತೇನೆ. ನಿನಗ ನನ್ ಪ್ರೀತಿ ಒಪ್ಕೊಂಡ್ರ ಈ ಚಪ್ಪಲ್ ಹಾಕೊಂಡು ನನ್ ಹೃದಯದಾರ ಮನಿಯೊಳಪ್ಪ, ಇಲ್ಲ ಅಂದ್ರೆ ಇದ ಚಪ್ಪಲ್ ತೊಗೊಂಡು ಮಾರ್ ಹೊಡೆದ್ ಕಳಿಸ್ಬಿಡ. ನೋಡ್ಪಾ, ನೀ ಇಂತ ನೂರ್ ಡೈಲಾಗ್ ಹೊಡೆದ್ರು ನಾನು ನಿನ್ ಬೀಳಲ್ಲ, ಸುಮ್ಮನೆ ಹೋಗು. ಅಲ್ಲ, ನಿಮ್ಮಂತ ಚಂದ ಇರೋ ಹುಡುಗಿಯಾರ ಬರೋ ಪ್ರಪೋಸಲ್ಸ್ ಎಲ್ಲ ರಿಜೆಕ್ಟ್ ಮಾಡ್ಕೊಂತ ತಗೊಂಡ್ರ ನಮ್ಮಂತ ಸಿಂಗಲ್ಸ್ ಏನ್ ಮಾಡ್ಬೇಕ? ನಿನ್ ಕೈ ನೋಡ್ಕೊ, ಅದ ಚಪ್ಪಲ್ ತಗೊಂಡ್ ಹೊಡ್ಕೊ. ಬಾಯ್. ಅವನವ್ನು ನಮ್ಮ ಟೈಮ್ ಎಷ್ಟು ಖರಾಬ್ ಆಗೈತೆ ಅಂದ್ರೆ ಕರ್ರ ನುಡುಗಿ ಸಹಿತ ಕರ್ರ ಕಾಣಿಸಕತ್ತಿ. ಚಿಕ್ಕು ಈಗ ಕಚ್ಚಿದೀವ. ಹಲೋ ದೋಸ್ತ. ಲೇ ದೋಸ್ತ, ಒಂದ್ ದೊಡ್ಡ ಅನಾಹುತ ಆಗಿದ್ ಜಲ್ದಿ ಬಾ ಲೇಪ್ಪ. ಯಾಕ್ಲಿ ಏನಾತ? ಅದನ್ನೆಲ್ಲ ನನಗ ಫೋನ್ಯಾಗ ಹೇಳಕ್ ಆಗಲ್ಲ. ಎಲ್ಲಿದ್ದೀನಿ ಈಗ? ಇಲ್ಲೇ ಪೂಲ್ ಹತ್ರ ಇದೀನಿ, ಜಲ್ದಿ ಬಾ. ತಡಿ, ನಾನು ಬಂದೆ, ಒಂದು 5 ನಿಮಿಷ ಅಲ್ಲೇ ಬಂದೆ. ಏನಾದ್ಲು? ದೋಸ್ತ, ಹಿಂಗಾಗಬಾರ್ದಾಗಿತ್ತು. ಹಾಗೇ ಬಿಟ್ಟೈತಿ, ಏನು ಮಾಡಕ್ ಆಗಂಗಿಲ್ಲ. ನಿನಗೆ ಸ್ನ್ಯಾಕ್ಸಿಗೆ ನಾ ಅಡ್ಜಸ್ಟ್ ಮಾಡ್ತೀನಿ. ಫೋನ್ಪೇ ಗಿರೀಶ. ಹಲೋ ದೋಸ್ತ, ಸ್ವಲ್ಪ ಫೋನ್ಪೇ ಯಾಕೆ ವರ್ಕ್ ಆಗೋಲ್ದ? ₹1 ಹಾಕಿ ನೋಡಿ ಬರ್ತಾನೆ. ಹಲೋ ಅಣ್ಣ. ಅಣ್ಣ ಏನಿಲ್ಲ ಅಣ್ಣ, ಇಲ್ಲೇ ಬಾಲ್ಕೋಟಾಗ ಐಫೋನ್ ತೊಗೊಂಬರಕ್ಕೆ ಬಂದಿದ್ದೆ. ಒಂದು ₹2 ಕಡಿಮೆ ಬಿದ್ದು ಹಾಕಣ. ಹಲೋ ಅಣ್ಣ, ಇಲ್ಲಿ ಮಾರ್ಕೆಟ್ ಒಳಗೆ ಕಾಯಿಪಲ್ಲೆ ತೊಗೊಂಬರಕ್ಕೆ ಬಂದೀನಿ, ಒಂದು ₹2 ಕಡಿಮೆ ಬಿದ್ದು ಹಾಕಣ. ಸರಿ, ಲಘು ಹಾಕಣ. ದೋಸ್ತ, ಸ್ನ್ಯಾಕ್ಸಿಗಂತ ಅಮೌಂಟ್ ಅಡ್ಜಸ್ಟ್ ಆದವು. ಒಂದು 5 ನಿಮಿಷ ಕುಂದ್ರೆ ಹಿಂಗೆ ಬರ್ತೀನಿ. ತೋ ದೋಸ್ತ, ಕ್ಲಾಸ್ ಒಳಗ ಕ್ಲಾಸ್ಮೇಟ್ ಆದಿ, ಲವ್ ಒಳಗ ಮೀಡಿಯೇಟರ್ ಆದಿ. ದೋಸ್ತ, ನೀ ನನ್ನ ಪಾಲಿಗೆ ದೇವ್ರಾದಿಲಿ, ದೇವ್ರಾದಿ. ಏನಿಲ್ಲ ದೋಸ್ತ, ಹುಡ್ಸಿದ ತಪ್ಪಿಗೆಲ್ಲ ಆಗಬೇಕಲ್ಲ ಮತ್ತೆ. ಏನಂದೆ? ಏನಿಲ್ಲ, ಲಘು ಲಘು ಕುಡಿಪ. ದೋಸ್ತ, ನೀ ಏನಾರ ಸ್ನ್ಯಾಕ್ಸ್ ತಂದು ಕೊಲ್ಲಿಲ್ಲ ಅಂದ್ರ ಪಾಪಡಿ ಅಂಗಡಿನ ಹಾಕ್ಬಿಡ್ತಿದ್ ನೋಡ್ಲೇನಾ. ದೋಸ್ತ, ನಿಂಗೆ ಯಾಕೆ ಕುಡ್ದಿದ್ದು ಏರೇತ್ ಅನ್ಸುತ್ತೆ. ಹೋಗಂಬಾ ಫಸ್ಟ್. ಲೇ, 190 ಎಲ್ಲಿ ಇರಬೇಕಲೇ ನನಗೆ? ಒಂದು ಟೈಮ್ದಾಗ ಬ್ಯಾರನ್ ಗಟ್ಲೆ ಕುಡ್ದು ಮಗ ಇದೀನ. 90 ಕುಡ್ಸೋದಿರ್ಲಿಲ್ಲ ಅನ್ಸುತ್ತೆ. ಬ್ಯಾರಲ್ನಾಗಾರ ಕುಡಿ, ಹಂಡ್ಯದಾಗಾರ ಕುಡಿ. ಹೋಗಂಬ. ನನ್ನ ಮ್ಯಾಗ ಡೌಟಾ? ಬೇಕಾದ್ರೆ ಒಂದು ಬ್ಯಾರಲ್ ಸೇರೆ ತರ್ಸ, ಈಗ ಕುಡ್ ತೋರಿಸ್ತೀನಿ ನೋಡ. ಇಲ್ಲೇ ಸ್ನ್ಯಾಕ್ಸಿಗೆ ಭಿಕ್ಷೆ ಬೇಡ್ಕೊಂಡು ತಿನ್ನಾಕತ್ತೀವಿ, ಮತ್ತೆ ಹಿಂಗ ಬ್ಯಾರಲ್ ಶೇರೆ ತರಿಸ್ಬೇಕಂತ. ನಡಿಲೇ ಅದ್ ನಡಿ. ಹೌದು, ತರಿಸ್ಬೇಕು, ಇಲ್ಲ ನಾ ಹೇಳಿದ್ ನಂಬಕ್ಕೆ. ಆಯ್ತು ತೋರೋ ಮಾರ, ನಂಬ್ತೀನಿ ಅಂತ. ಬಾ ಹೋಗಂಬ. ಬಾ ಬಾ ಲಘು ಬಾ. ದೋಸ್ತ, ಇವತ್ತ ಒಂದು ಹುಡುಗಿಗೆ ಪ್ರಪೋಸ್ ಮಾಡಕ್ಕೆ ಹೋಗಿದ್ದಲ್ಲ, ಏನಾತ್ಲಿ ಅದು? ದೋಸ್ತ, ಏನು ಕೇಳ್ತಿಲ್ಲ ಆಕಿ ಬಗ್ಗೆ. ಪಕ್ಕಾ ಲೋಕಲ್ ಹುಡುಗಿ, ಮಾತಾಡೋ ಪ್ರತಿಯೊಂದು ಮಾತು ಸಿಡ್ಲು ಹೊಡ್ದಂಗೆ ಅಕ್ಕವು.
ಇನ್ನೂ ಏನಾರು ಜಾಸ್ತಿ ಮಾತಾಡಿದ್ನಿ ಅಂದ್ರೆ ಅಲ್ಲೇ ಅಲ್ಲಿ ವಾತ್ ಬಿಡ್ತೈತೆ ಅನ್ಸುತ್ತೆ. ದೋಸ್ತ ಕುಡಿಲಾರ್ದಾಗ ಜೋಲಿ ಹೊಡ್ಕೊತ ಹೋಗಕ್ಕೆ ಟ್ರೈ ಮಾಡು, ಆಗಂಗಿಲ್ಲ. ಆದ್ರೆ ಒಂದು ನೈಟಿ ಹೊಡೆದಾಗ ಸೀದಾ ಹೋಗಕ್ಕೆ ಟ್ರೈ ಮಾಡು, ಅದು ಆಗಂಗಿಲ್ಲ. ನೀನು ಮಾತಾಡೋ ಮಾತು ಒಂದು ಅರ್ಥನ ಆಗೋದಿಲ್ಲ ಸಾವ್ಕಾರ. ಬಾಯ್ ಒಂದು ನಿಮಿಷ. ಯಪ್ಪಾ ದೇವ್ರ, ಲೇ ನಿನಗಿರೋ ಟ್ಯಾಲೆಂಟಿಗೆ ನೀ ಇಲ್ಲಿ ಇರಬಾರ್ದಾಗಿತ್ತು, ಜಪಾನ್ದಾಗ ಇರ್ಬೇಕಿತ್ತು. ಅಲ್ಲಿರೋ ಬುದ್ಧಿವಂತರಿಗಾದ್ರೆ ಕಾಂಪಿಟೇಷನ್ ಕೊಡ್ಬೋದಿತ್ತು. ದೋಸ್ತ ಜಪಾನ್ದಾಗ ಬೇಡ, ಕನ್ನಡದಾಗ ಇರಂಗೆ ಮಾಡು. ಕನ್ನಡ ಹಾಪ್ಸೊಳ್ಬಂಗ, ಕನ್ನಡ ಅಲ್ಲ ಕೆನಡಾ. ಹಾಂ ಅಲ್ಲೇ ಇರಂಗೆ ಮಾಡ. ಅಲ್ಲೇ ಆಗ್ಲಿ, ಅಲ್ಲಿ ಆದ್ರೆ ಮಿಯಾ ಕಲಾವ್ ಇರ್ತಾವ. ನೋಡ್ಲಿ ಉದ್ಧಾರ ಆಗೋದಿಲ್ಲ ನೀವು ಉದ್ಧಾರ ಆಗೋದಿಲ್ಲ. ದೋಸ್ತ ನಾ ಹೇಳಿದ ಐಡಿಯಾರ ಯೂಸ್ ಮಾಡ್ಕೊಲಿ. ಎದ್ದೇಳು, ಮೇಲೆ ಕತ್ಕೇಳು. ಶುಕ್ರಿಯ. ಚಪ್ಪಲ ಕೊಯ್ಲೆ ನೀರು ತೊಗೊಂಬರ್ತೀನಿ. ತೋಡಿ ನೀರು ಕುಡಿ. ಎದ್ದೇಳು. ಅಣ್ಣ ಕರೆಕ್ಟ್ ಟೈಮಿಗೆ ಬಂದು ಸೇವ್ ಮಾಡಿದ್ರೆ ಅಣ್ಣ, ಟ್ಯಾಂಕ್ಸ್ ಅಣ್ಣ. ಸರಿ ತಗೋ, ಹುಷಾರಾಗಿ ಹೋಗು. ಮೇಡಮ್ ನೀವೇನು ಇಲ್ಲೇ ಇದೀರಿ? ಹೌದು ಮೇಡಮ್, ಯಾಕೆ ಇವತ್ತು ಫುಲ್ ಇಷ್ಟು ಕೂಲಾಗಿ ಮಾತಾಡಕತ್ತೀರಿ? ಏನೇನು ಪ್ರಾಬ್ಲಮ್? ಕೂಲಾಗಿ ಮಾತಾಡಿದ್ರು ಕ್ವಶನ್ ಮಾಡ್ತಿದ್ದಿ, ಸಿಟ್ ಮಾಡ್ಕೊಂಡು ಮಾತಾಡಿದ್ರು ಕ್ವಶನ್ ಮಾಡ್ತಿದ್ದಿ, ನಾ ಸುಮ್ಮನೆ ಇದ್ರೂ ಕ್ವಶನ್ ಮಾಡ್ತಿಯಲ್ಲ. ಕ್ವಶನ್ ಮಾಡಕ ಬೇಕ್ರಿ, ಯಾಕಂದ್ರೆ ನೀವು ನಮ್ಮ ಹುಡುಗಿದಿರಿ. ಓಯ್ ಇದೆಲ್ಲ ಬೇಡ ಮೇಡಮ್. ನೀವು ಯಾಕೆ ಡೈಲಿ ಇರಂಗಿಲ್ರಿ? ನಿಮಗೆ ಶೀತ, ನೆಗಡಿ, ಕೆಮ್ಮು, ಕ್ಯಾನ್ಸರ್, ಕೊರೋನಾ ಏನಾದರೂ ಬಂದೈತೇನ್ರಿ? ಬಿಟ್ರೆ ನೀನೆಲ್ಲ ಬರ್ಸಂಗದಿದ್ದಿ. ಇಲ್ಲ ಬಿಸ್ಸ, ನಾ ಹೋಗ್ತೀನಿ. ಮೇಡಮ್ ನಿಂತ್ಕೋರಿ. ಯು ಓಯ್ ನಿಮ್ಮಿಬ್ಬರು ಲವ್ ಸ್ಟೋರಿ ಕೇಳ್ಕೊಂಡು ಕುಂದ್ರಕ್ಕೆ ನಂಗೆ ಟೈಮ್ ಇಲ್ಲ. ನಾನು ಪೇಮೆಂಟ್ ಕೊಡೋ ಹೊಕ್ಕಿನ. ಏಟ್ ನಿನ್ನ ಪೇಮೆಂಟ್? 2000. ಬರೀ ಬಿದ್ದು ಓದಾಡಕ್ಕೆ 2000 ರೂಪಾಯಿ? ಓಯ್ ಶಿವಮಾರ್ಗಿ ಬಾಗಲಕೋಟೆ ಯೂಟ್ಯೂಬ್ ಚಾನಲ್ ತೆಗೆದು ನೋಡು, ನಾನು ಆ್ಯಕ್ಟಿಂಗ್ ಹೆಂಗೈತೆ ಅಂತೇಳಿ. ಹೌದು ಹುಡುಪ, ನಿಮ್ಮ ದೋಸ್ತ್ ಹೇಳಿದ ಬಂದಿರೋ ಪ್ರಶಸ್ತಿ ಇಟ್ಕೊಳಕ ಮನಿಯೊಳಗೆ ಜಾಗನ ಸಾಲಲ್ಲ ಅಂತ. ನಾನು ಒಬ್ರು ತೆಗಿತೀನಿ, ಪಾಟ್ನ ಪೊನ್ಪಣ್ಣ ನಾ ಹೊಕ್ಕಿನಿ. ತುಂಬ ನಂದು ಕಾಟನ ಭಾಳ ಆಗೈತಿ. ತೋ ಹಿಡಿ, 500 ರೂಪಾಯಿ ಜಾಸ್ತಿ ಹಾಕಿನಿ, ಟಿಪ್ಸ್ ಇಟ್ಟು. ಹಲೋ ಮೇಡಮ್ ರೀ, ಎಲ್ಲೋಗಿದ್ರಿ? ಪೇಮೆಂಟ್ ಕೊಡ್ಬರಕ. ಪೇಮೆಂಟಾ? ಅದು ನನ್ನ ಜೊತೆ ಕೆಲಸ ಮಾಡೋ ಒಬ್ಬ ನಮ್ಮ ದೋಸ್ತನ ಪೇಮೆಂಟ್ ನನ್ನ ಕಡೆ ಕೊಟ್ಟಿದ್ರಿ, ಹಿಂಗಾಗಿ ಕೊಟ್ಟು ಬರಕ್ಕೆ ಹೋಗಿದ್ರಿ. ಹೌದು, ನೀವೇನು ಕೆಲಸ ಮಾಡ್ತೀರಿ? ಅವ ಓಲ್ಡ್ ಬೆಸ್ಟ್ ರನ್ನರ್ ಹುಸೇನ್ ಬೋಲ್ಟ್ ಅದಾನಲ್ರಿ, ಅವ ಓಡೋದ್ಬೇಕಾರೆ ಅವ್ನಿಗೆ ಕ್ಯಾಮ್ರಾ ವರ್ಕ್ ಮಾಡೋದ ನಾನ್ರಿ. ಇದು ಯಾಕೋ ಸ್ವಲ್ಪ ಜಾಸ್ತಿ ಓವರ್ ಆಗಿಲ್ರಿ? ಮತ್ತೇನು ಹೇಳ್ಬೇಕ್ರಿ, ನಮ್ಮ ಮಕ ನೋಡಿದ್ರೆ ಗೊತ್ತಾಗತ್ತ ಏನು ಕೆಲಸ ಮಾಡಂಗಿಲ್ಲ, ಪಾಲ್ತು ತಿರ್ಗಾಡ್ತಾನಂದು. ಏನೋ ಪೇಮೆಂಟ್ ಅಂತ ಮಾತಾಡಕ್ಕೆ ಅದು ಹೋಗ್ಲಿ ಬಿಡ್ರಿ ಪಾಲ್ತು. ನಾ ಹೇಳಿದ್ದೇನು ಮಾಡಿದ್ರಿ? ನೀವೇನು ಹೇಳಿದ್ರಿ? ನಿನ್ನೆ ಹೊಸ ಚಪ್ಪಲು, ಹೃದಯದರ ಮನೆ. ಏಯ್ ನನಗೆ ನಿನ್ನೆ ಹೇಳಿನ? ಓ ಹೋಗ್ಲಿ ಬಿಡ್ರಿ ಮೇಡಮ್. ನೋಡು, ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ನನ್ನ ಜೊತೆ ಇರಂಗಿತ್ತಂದ್ರೆ ಇರು, ಇಲ್ಲಾಂದ್ರೆ ಹೋಗು. ಒಳ್ಳೆ ಫ್ರೆಂಡ್ ಆಗಿರೋದಲ್ರಿ, ಇರ್ತೀನಿ ಬಿಡ್ರಿ, ಅದ್ರಾಗೇನೈತಿ. ಮತ್ತೆ ಅಕ್ಕ ಹೋಗಿ ಬನ್ನಿ ಮೇಡಮ್ ಅಂತ ಮಾತಾಡಕತ್ತಿದ್ದಿ, ಚೆನ್ನಾಗಿ ಮಾತಾಡಿ ಫ್ರೆಂಡ್ ಥರ. ಆಯ್ತು ಲೇಪ್ಪ, ನೀನೋ ಇಷ್ಟೊಂದು ಕೇಳ್ಕೊಳಕತ್ತಿ ಅಂದ್ರೆ ಮಾತಾಡ್ತೀನಿ ನಿನ್ನ ಮ್ಯಾಗಿದ್ದ. ಏನಾದ್ರೆ ಜಾಸ್ತಿ ಮಾತಾಡಿದ್ದೆ. ನಿನಗೇನೇನು ಹಾಬೀಸ್ ಅದಾವ? ಒಳ್ಳೇದ ಕೆಟ್ಟದ್ರಿ? ಒಳ್ಳೇದು. ಸ್ಟೋರಿ ಬರೀತೀನಿ, ಶಾರ್ಟ್ ಫಿಲ್ಮ್ ಡೈರೆಕ್ಷನ್ ಮಾಡ್ತೀನಿ, ಮತ್ತು ಸಿನಿಮಾ ನೋಡೋದು. ನಿನಗಿರೋ ಒಳ್ಳೆ ಹಾಬೀಸ್ ಒಳಗೆ ಯಾವ ಉಪಯೋಗಕ್ಕೆ ಬರಲಾರು ಅದಾವ, ಎಲ್ಲ ಬೆಸ್ಟೇ. ನಿನ್ನಂಗ ನಮ್ಮೂರೊಳಗೆ ಒಬ್ಬ ಕನಸು ಕಟ್ಟೋನ್ಕೊಂತಾನ, ಹುಚ್ಚಾಕೊಂತಾನೆ ಇವಾಗ. ನನಗೆ ಒಂದು ಗೊತ್ತಾಗತ್ತಿಲ್ಲ, ಜನ ಯಾಕೆ ಬರೀ ಬಿದ್ದಿರೋರ್ನ ಎಕ್ಸಾಂಪಲ್ ಹಾಕೊಂತಾರೆ ಹಂಗಾಗಿ. ಯಾಕಂದ್ರೆ ನಿನ್ನ ಫೀಲ್ಡ್ ಒಳಗೆ ಎದ್ದಿರೋರ್ಕಿನ್ನ ಬಿದ್ದಿರೋರು ಜಾಸ್ತಿ.
ನೀನು 100 ಜನದೊಳಗೆ 99 ಜನ ಬಿದ್ದಿರ ನೋಡಿರ್ತೀನಿ, ಆದ್ರೆ ನಾನು ಅವೊಬ್ಬ ಎದ್ದಿರನ್ನ ಅಷ್ಟೇ ನೋಡಿರ್ತೀನಿ. ಯಾರನ್ನಾರು ನೋಡು. ಹೌದು, ನಿಂಗೆ ಕೆಟ್ಟ ಅಭ್ಯಾಸ ಯಾವುದು? ಕೆಟ್ಟ ಅಭ್ಯಾಸ ನಿಮ್ಮಂತ ಚಲೋ ಹುಡುಗಿಯರ್ ಕಂಡ್ರೆ ಲೈನ್ ಹೊಡ್ಯಾವೆ, ಮತ್ತು ಸಿಗರೇಟ್ ಹೊಡೆಯೋದು ಒಂದೆ. ಹೇ ಸ್ಟಾಪ್. ಇನ್ಮೇಲೆ ನಿನ್ನ ಸಿಗರೇಟ್ ಹೊಡಿಬಾರ್ದು. ನಂಗೇನಾರ ಮಾಡಿದ್ರೆ ನನ್ನ ಫ್ರೆಂಡ್ಶಿಪ್ ಮೇಲೆ ಆಣೆ. ನಿಮ್ಮ ಸಮಾನ ಜೀವನ ಬಿಡಕ್ಕೆ ಹೊಡಿದೀನಿ ಸಿಗರೇಟ್ ಇಲ್ಲ ಹೊಡಕ್ಕೆ. ಸಿಗರೇಟ್ ಅಷ್ಟೇ ಅಲ್ಲ, ಬಿಡ್ತೀನಿ ನಾಳೆ. ಸರಿ, ನಾಳೆ ನೀ ಫ್ರೀ ಅದಿ? ಹಾಂ, ಫ್ರೀನೇ ಇದ್ದೀನಿ. ಹಾಗಾದರೆ ನಾಳೆ ಇದೇ ಟೈಮಿಗೆ ಈ ಜಾಗಕ್ಕೆ ಬಾಣಿನ ನಿಂಗೊಬ್ಬ ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡಿಸ್ಬೇಕು. ಇಂಪಾರ್ಟೆಂಟ್ ವ್ಯಕ್ತಿ ಯಾರು? ಸರ್ಪ್ರೈಸ್. ಬಾಯ್. ಇನ್ಮೇಲೆ ನಿನ್ನ ಸಿಗರೇಟ್ ಹೊಡಿಬಾರ್ದು. ನಂಗೇನಾರ ಮಾಡಿದ್ರೆ ನನ್ನ ಫ್ರೆಂಡ್ಶಿಪ್ ಮೇಲೆ ಆಣೆ. ಲೇ ದೋಸ್ತ, ಮಠ ಮಧ್ಯಾಹ್ನ ಗುಡಿ ಕಟ್ಟಿ ಮ್ಯಾಗ ಕೂತ್ಕೊಂಡು ಏನು ಮಾಡಕತ್ತಿಲ್ಲ? ಏನಿಲ್ಲ ದೋಸ್ತ, ನಾನು ಬೆಸ್ಟಿ ಮೆಸೇಜ್ ಮಾಡಾಕತ್ತಿದ್ದೆ. ಬೆಸ್ಟಿ ದೋಸ್ತ, ಬೆಸ್ಟಿ ಅನ್ನೋ ಸಂಬಂಧ ಭಾಳ ಹೊಲಸೈತಿ. ಯಾರ್ದೋ ಗಾಡಿ, ಯಾರ್ದೋ ಚಾವಿ, ಯಾರೋ ಮಾಲಕರು, ಯಾರೋ ಡ್ರೈವರ್. ನೋಡು, ಬಿಟ್ಟು ಹೋಗಿ ನಾಳೆ ಹೋಗಿ ಫಸ್ಟ್ ಪ್ರಪೋಸ್ ಮಾಡ. ನೀ ಹೇಳಿದ ಕರೆಕ್ಟ್ ಆಯ್ತು ದೋಸ್ತ, ನನಗೆ ಪ್ರಪೋಸ್ ಮಾಡೋ ಅಷ್ಟು ಧೈರ್ಯನೇ ಇಲ್ಲ. ನೀ ಹಿಂಗೆ ನನಗೆ ಧೈರ್ಯ ಇಲ್ಲ ಹೇಳಕ್ಕಾಗೋಲ್ಲ ಅಂತ ಸುಮ್ ಕುಂದ್ರು ಯಾವನಾರು ಕುದುರೆ ಮುಗಿದವ್ ಬಂದು ಹಾರಿಸ್ಕೊಂಡು ಹೋಗಿ ಟ್ರೈ ಮಾಡ್ತಾನೆ. ನಂದು ಕಾಲೇಜ್ ಒಳಗೆ ಹಿಂಗಾಗಿತ್ತು. ಹೋಗಿ ಫಸ್ಟ್ ಬಿಟ್ಟು ಹೋಗಿ ಪ್ರಪೋಸ್ ಮಾಡಕ್ಕೀಗೆ. ಹಂಗಂದ್ರೆ ಪ್ರಪೋಸ್ ಮಾಡೇ ಬಿಡ್ತೀನಿ ದೋಸ್ತ ನಾಳೆ ಹೋಗಿ. ಹಾಂ, ನೀನು ನಾಳೆ ಫ್ರೀ ಇದೆಯಾ? ಫ್ರೀ ಇದ್ರೆ ಸ್ವಲ್ಪ ಕೆಲಸ ಇತ್ತು ಪಾರ್ಕ್ ಒಳಗೆ. ಇಲ್ಲ ದೋಸ್ತ, ನಾಳೆ ನಮ್ಮ ಬೆಸ್ಟಿಗೆ ನಾ ಪ್ರಪೋಸ್ ಮಾಡಕ್ಕೆ ಹೋಗ್ಬೇಕು. ಯಪ್ಪ, ನಮ್ಮವು ಕೊತ್ತಂಬರಿ ಶೂಟ್ ತರಕ್ಕೆ ಹೇಳಿದ್ಲು, ಮರ್ತು ಬಂದ್ಬಿಟ್ಟಿನಿ. ಇಲ್ಲೇ ಬಾ ಅಂದಿಲ್ಲಲ್ಲ. ಹಲೋ ದೋಸ್ತ, ಎಲ್ಲಿದೆಯಾ? ಇಲ್ಲ, ಬೆಳಗದೀನಿ. ಇಲ್ಲಿ ಬಂದಿನಿ ಪಾರ್ಕಿಗೆ. ಪೂರ್ತಿ ಪಾರ್ಕ್ ಒಳಗೆ ಬಾರೋಪ್ಪ. ಸರಿ ತಗೋ ಬಂದೆ. ದೋಸ್ತ, ನೀ ಏನು ಮಾಡಾಕ್ತೀರಿ ಇಲ್ಲಿ? ಈಗ ನನ್ನ ಫ್ರೆಂಡ್, ಹೌದಾ ನಿನ್ನ ಕರೆದ್ರ ನಿಮ್ಮ ಹುಡುಗಿಗೆ ಪ್ರಪೋಸ್ ಮಾಡಕ್ಕೆ ಹೋಗ್ಬೇಕಂದು. ಲೇ ದೋಸ್ತ, ನನಗೆ ಬೆಸ್ಟ್ ಅದ ಅಂತ ಹೇಳಿದ್ನಲ್ಲ, ಈಗ ನಾ ಲೇಕಿ ಇವ ನಿಂಗೆ ಮೊದಲ ಪರಿಚಯ? ಯವ್ವ ತಾಯಿ, ಇವಾಗ ಗೊತ್ತಂತ ಕೇಳತ್ತೀಯಲ್ಲ. ಅಂಗನವಾಡಿ ಆಗಿನ ಹೇಳಿದ್ ಕಾಲೇಜ್ ಮೆಟ್ಲತ್ತಿ ಕಂಡು ಹುಡುಗಿಯಾರ ಜೊತೆ ಚಾಪಲ್ಲಿ ಹೊಡಿಸ್ಕೊಳ್ಳೋ ಮಟ್ಟ ಜೊತೆಗಿದ್ದವ ನನ್ನ ಕಾಸ ದೋಸ್ತ. ಇವ ನನ್ನ ಕಾಲೇಜಿಂದ ಬೆಸ್ಟಿ ಅದಾನ. ಮೇಘ, ಒಂದು ನಿಮಿಷ ಇಲ್ಲೇ ಇರ. ಎದಕ್ಕೆ ಈ ಕಡೆ ಕರ್ಕೊಂಡು ಇಲ್ಲಿ ಹಾಪ್ ಸುಳ್ಳೆ ಮಗನ, ಆಕಿಗೆ ನಿನಗೆ ಏನು ಸಂಬಂಧ? ಮೊನ್ನೆ ಹೇಳಿದ್ದಲ್ಲ ಒಂದು ಹುಡುಗಿ ಲವ್ ಮಾಡಕತ್ತೀನಿ ಅಂದ. ಈಗಿನ ಪಟಾಯ್ಸಕ್ಕೆ ನೀನ ಐಡಿಯಾ ಕೊಟ್ಟಿ, ಆದ್ರೆ ಏನು ವರ್ಕ್ ಆಗಲಿಲ್ಲ ಅದು. ಲೇ ಮಿತ್ರ ದ್ರೋಹಿ, ನಾನು ಇವತ್ತ ಪ್ರಪೋಸ್ ಮಾಡ್ಬೇಕಂದಿದ್ದು ಹುಡುಗಿಗೆ ನೀನು ಕಾಳು ಹಾಕೋತ ಕುಂತಿಯಲ್ಲಿ. ನಿನ್ನ ಕಣ್ಣಾಗ ಮಂಗ್ಯನ ಕಾಲಿಡ ಒಂದು ದಿನ ನರಾಕಿ ಫೋಟೋ ತೋರಿಸಿ, ದೋಸ್ತ ಈಕಿ ನನ್ನ ಬೆಸ್ಟಿ ಅದಲ್ಲ, ಪ್ರಪೋಸ್ ಮಾಡೋದೀನಿ, ಸಪೋರ್ಟ್ ಮಾಡೋ ಅಂತ ನೀವು ಒಂದು ಮಾತು ಹೇಳಿದ್ರೆ ನಾನು 2 ಕಿಡ್ನಿನ ದಾನ ಮಾಡಿಬಿಡ್ತಿದ್ದೆ. ಈಗ ಏನಾಗೈತಿ? ಅಷ್ಟ ಮಾಡಲ್ಲ. ಈಗ ಆಗಂಗಿಲ್ಲ. ಯಾಕಂದ್ರೆ ಅಣ್ಣ ಆಕಿನ ಲವ್ ಮಾಡಕತ್ತಾನ. ಲೇ ಮಾವ, ನಿನ್ನ ಮನಸ್ಸು ದೊಡ್ಡದೈತಿ ಅಂತೇಳಿ ನನಗೂ ಗೊತ್ತೈತಿ. ಆದ್ರೆ ನಿಮ್ಮ ತಂಗಿಗೆ ನನಗೆ ಕೊಟ್ಟು ಮದುವೆ ಮಾಡಿಕೊಡ್ತೀವಿ. ಇಲ್ಲೇ ನಮ್ಮ ಅಪ್ಪಗೆ ನಾ ಒಬ್ಬನ ಸಿಂಗಲ್ ಸಿಮ್ಮ, ಅಕ್ಕ ತಂಗಿ ಯಾರೂ ಇಲ್ಲ. ಅಲ್ಲಿದಲ್ಲ ಆಕಿನ ಏನು ಮ್ಯಾಗಿಂದ ನಿಮ್ಮ ತಂಗಿ.
ಸರ್ದ್ ನಿಂತು ಒಂದ ಬಿಟ್ಟೆ ಅಂದ್ರೆ ಹಾವೇರಿ ಒಳಗಿರೋ ಜವಾರಿ ಮಂದಿ ಸಂದೀಪ್ ಅಣ್ಣನ ತುರುಗಿ ಬಿದ್ದಿರ್ತಿ ಹುಡುಗಿ ಪ್ರಪೋಸ್ ಮಾಡಕ್ ಹೊಂಟಿದ್ ಹುಡುಗಿಗೆ ಅಣ್ಣನ್ ಮಾಡ್ತೀವಿ ಇಲ್ಲೇ ಲೇ ನಿಮ್ಮವನು ನಿನ್ನ ಕೂದಲು ನೋಡ್ಕೋ ಕಸಬರ್ಗಿ ಸೂಡಾಗ್ಯಾವ. ಲೇ ಟೇಸ್ಟ್ ಇಲ್ಲ ತಾಡ್ಪತ್ರಿ ಇದ ಕೂದ್ಲಕ್ಕ ದಿನಕ್ಕೆ 5-6 ಜನ ಹುಡುಗಿಯರ ಪ್ರಪೋಸ್ ಮಾಡ್ತಾರ. ಬೇಕಂದ್ರೆ ಹೇಳ ಯಾವ್ದಾರ ಒಂದು ಹಚ್ಚಿ ಕೊಡ್ತೀನಿ. ತಗೋ ಇನ್ನೊಂದು 10-15 ಅದೇನು ಹರಿಯೋದಲ್ಲ ಮುರಿಯೋದಲ್ಲ. 6 ತಿಂಗಳಿಂದ ಆಕಿ ನನ್ನ ಬೆಸ್ಟಿ ಅದಾಳ. ಆಕಿ ನಾನಾ ಲವ್ ಮಾಡವ. ನೀನಕಿಗೆ 6 ತಿಂಗಳಿಂದ ಬೆಸ್ಟಿ ಇರ್ಬೋದು, ಆದ್ರೆ ನಾ 1 ವರ್ಷದಿಂದ ಆಕಿನ ಸುತ್ತಾಡಿ 12 ಜೊತೆ ಚಪ್ಪಲ್ ಹರ್ಕೊಂಡಿನಿ. ನೋಡೇ ಬಿಡೋನ್ಲಿ, ನೀನು ಪ್ರಪೋಸ್ ಮಾಡು, ನಾನು ಪ್ರಪೋಸ್ ಮಾಡ್ತೀನಿ. ಯಾರಿಗೆ ಒಪ್ಕೋತಾಳ ಅಂತ ನೋಡೇ ಬಿಡು. ಆಯ್ತು ನೋಡೋಣ. ನೋಡೋಣ. ಈಗ ಇವ್ರು ಯಾರು? ನಿಮಗೆ ಫೋನ್ ಒಳಗೆ ಹೇಳಿದ್ನಲ್ಲ ನಾನು, ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡಿಸ್ತೀನಿ ಅಂತೇಳಿ. ಇವರು ನಾವು ಸಣ್ಣದಾಗಿಂದನೂ ಇಷ್ಟಪಡಕತ್ತೀವಿ. ಇನ್ನೂ 4 ವರ್ಷ ಬಿಟ್ಟು ಮದ್ವೆನೂ ಆಗ್ತೀವಿ. ಈಗ ನಿಂಗೆ ಲವರ್ ಅದನಂತ ಮೊದಲೇ ಯಾಕೆ ಹೇಳಿಲ್ಲ? ಯಾಕೆ ಮೊದಲೇ ಹೇಳಿದ್ರೆ ಏನು ಮಾಡ್ತಿದ್ರಿ? ಏನಿಲ್ರಿ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಿದ್ದೀವಿ. ಇಷ್ಟು ಲಗು ಯಾಕೋ? ಅಣ್ಣ ಮದ್ವೆ ಇನ್ನೂ ಒಂದು 3-4 ವರ್ಷ ಬಿಟ್ಟು ಆಗರದಿರಿ. ಗಾಡಿ ತೊಗೊಂಬಂದಿರಿ ಅಣ್ಣ? ಹಾಂ ತಂದೀನಿ. ಈ ಗಾಡಿ ಸ್ವಲ್ಪ ನಿಮ್ಮ ಹೆಸರಿಗೆ ಲಘು ಮಾಡ್ಕೊಂಬಿಡ್ರಿ ಅಣ್ಣ.